ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಒಂದು ನನಗೆ ಹಾನೆಸ್ಟ್ ಆಗಿ ಅನ್ಸಿದ್ದೇನು ಅಂತಂದರೆ, ಹಾನೆಸ್ಟ್ ಆಗಿ ಅನ್ಸಿದ್ನೇ ಹೇಳ್ತಾ ಇದ್ದೀನಿ. 2024 ವರ್ಲ್ಡ್ ಕಪ್, 2026 ವರ್ಲ್ಡ್ ಕಪ್ಪು ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್ ಕಪ್ಸ್ ಆಗಿದೆ. ಹೌದು, 2024 ವರ್ಲ್ಡ್ ಕಪ್ಪಲ್ಲಿ ಸಿಕ್ಕಾಪಟ್ಟೆ ನಮ್ಮ ಹುಡುಗರು ಎನರ್ಜಿ ಆಗಿರಲಿ, ಒಂದು ವೈಬ್ ಆಗಿರಲಿ, ಎಲ್ಲ ಎಂಜಾಯ್ ಮಾಡಿದ್ರು. ಆ್ಯಂಡ್ ವರ್ಲ್ಡ್ ಕಪ್ ಗೆದ್ದಾದ ನಂತರನೂ ಕೂಡ ಒಂಥರ ಹ್ಯಾಂಗ್ ಓವರ್ ಏನಿತ್ತು, ಆ ಹ್ಯಾಂಗ್ ಓವರಿಂದ ಈಚೆ ಕಡೆ ಬರೋದಕ್ಕೆ ಒಂದು ವಾರ ಆಗೋಗ್ಬಿಟ್ಟಿತ್ತು ನಮ್ಮ ಹುಡುಗರಿಗೆ. ಹೌದು, ಈ ಒಂದು T20 ವರ್ಲ್ಡ್ ಕಪ್ಪು ಅಷ್ಟೇನಾಗಿ ಖುಷಿ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ನಾನು, ಅಷ್ಟೇ ಹಾಗೆ ವೈಬ್ ಕೊಟ್ಟಿಲ್ಲ. ಅಂದರೆ ಗೆದ್ರೂ ಸಹ ಏನೋ ಒಂಥರ ಏನು ಇದು ಬ್ಯಾಕ್ ಟು ಬ್ಯಾಕ್ ಗೆದ್ಬಿಟ್ವಿ, ಒಂಥರ ನಮಗೆ ಸರಿ ಸಾಟಿನೇ ಇಲ್ಲ ಅನ್ನೋ ಒಂದು ಫೀಲ್ ಬರ್ತಾ ಇದೆ ಅಷ್ಟೇ. ಬಟ್ ಒಂಥರ ವರ್ಲ್ಡ್ ಕಪ್ ಗೆದ್ದಿರೋ ಅಂತ ಫೀಲ್ ಬರ್ತಾ ಇಲ್ಲ ನಮಗೆ. ಯಾಕಂದರೆ ಮ್ಯಾಚು ಕೂಡ ಅದೇ ಥರ ಆಗೋಗ್ಬಿಡ್ತು, ಫೈನಲ್ ಮ್ಯಾಚು ಡಬ್ಬಾ ಥರ ಆಗೋಗ್ಬಿಡ್ತು, ಅಂದರೆ ಕಾಂಪಿಟೇಷನ್ ಇಲ್ಲದೇ ಇರೋ ಥರ ಮ್ಯಾಚ್ ಆಗೋಗ್ಬಿಡ್ತು. ಸೊ ಹಾನೆಸ್ಟಾಗಿ ಅನಿಸ್ತಿರೋದು ಇಷ್ಟು, ಒಂಥರ ವರ್ಲ್ಡ್ ಕಪ್ ಗೆದ್ದರೂ ಕೂಡ ಒಂಥರ ಗೆದ್ದಿಲ್ಲ ಒಂಥರ ಫೀಲ್ ಬರ್ತಾ ಇದೆ. ಆದರೂ ಗೆದ್ದಿದ್ದೀವಿ, ಸೊ ಡಿಸರ್ವಿಂಗೇನೆ, ಒಂಥರ ಮಸ್ತಾಗಿ ಆಡಿದರೆ ಅದನ್ನ ಒಪ್ಕೊಳ್ಳೇಬೇಕು. ಬಟ್ ಒಬ್ಬರನ್ನ ಸಿಕ್ಕಾಪಟ್ಟೆ ನೆನೆಸ್ಕೊಬೇಕಾಗಿರೋದೇನು ಅಂದರೆ, ಈ ಒಂದು ಟೂರ್ನಮೆಂಟಲ್ಲಿ ಕಂಪ್ಲೀಟಾಗಿ ಟೂರ್ನಮೆಂಟ್ನ ಆಡದೇ ಇದ್ರೂ ಕೂಡ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ. ಸೊ ಇದು ಸಿಕ್ಕಾಪಟ್ಟೆ ರೇರೆಸ್ಟ್ ಸೀನ್ಸ್ ಎವರ್ ಇನ್ ವರ್ಲ್ಡ್ ಕಪ್ಸ್ ಯಾವುದು ಅಂತಾರೆ. ಕಂಪ್ಲೀಟಾಗಿ ಎಲ್ಲ ಮ್ಯಾಚ್ನ ಆಡದೇ ಇದ್ರೂ ಕೂಡ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗೋದಿಲ್ಲ. ಆಡಿರೋದು 8 ಮ್ಯಾಚ್ ಆಡಿದ್ರೆ ಟೀಮ್ ಇಂಡಿಯಾ, ಅದ್ರಲ್ಲಿ ಆಡಿರೋದು 5 ಮ್ಯಾಚ್ನ 3 ಮ್ಯಾಚ್ ಆಡೇ ಇಲ್ಲ ಸಂಜು ಸ್ಯಾಮ್ಸನ್. ಆದರೂ ಕೂಡ ಪ್ಲೇಯರ್ ಆಫ್ ದ ಟೂರ್ನಮೆಂಟು, ಆದರೂ ಕೂಡ ಹೈಯೆಸ್ಟ್ ನಂಬರ್ ಆಫ್ ರನ್ ಗೆಟರ್ ಫಾರ್ ಇಂಡಿಯಾ ಆಗ್ತಾರೆ ಅಂತಂದರೆ ನಂಬ್ತೀರಾ? ಹೌದು, ಆಗಿದ್ದಾರೆ ಸಂಜು ಸ್ಯಾಮ್ಸನ್. ಲಾಸ್ಟ್ 3 ಮ್ಯಾಚ್ 3 ನಾಕ್ಔಟ್ ಮ್ಯಾಚ್ಗಳಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ವಿರಾಟ್ ಕೊಹ್ಲಿ ಅವ್ರನ್ನೇ ನೋಡಿ ಸ್ಟ್ಯಾಂಡ್ ಔಟ್ ಪರ್ಫಾರ್ಮರ್ ಅಂತ ಒಂದು ಸ್ಟೋರಿನೇ ಹಾಕೊಂಡ್ಬಿಟ್ಟಿದ್ದಾರೆ. ಈ ಒಂದು ಟೂರ್ನಮೆಂಟಲ್ಲಿ ಸಂಜು ಸ್ಯಾಮ್ಸನ್ ಯಾವಾಗ ಏನೇ ಪರ್ಫಾರ್ಮ್ ಮಾಡದೇ ಇರಬಹುದು, ಬಟ್ ಇಂಡಿಯಾ ವರ್ಲ್ಡ್ ಕಪ್ಸ್ ಅಂತ ಬಂದಾಗ, ಇಂಡಿಯಾ ನಾಕ್ಔಟ್ ಮ್ಯಾಚ್ಗಳು ಅಂತ ಬಂದಾಗ, ಇಂತಿಂಥ ಸಿಚುವೇಶನಲ್ಲಿ ಸ್ಕೋರ್ ಮಾಡೋದಿದೆಯಲ್ಲ, ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಕೊಡೋದಿದೆಯಲ್ಲ, ನಿಂತ್ಕೊಳ್ಳೋದಿದೆಯಲ್ಲ ಇಂಡಿಯಾ ಪರವಾಗಿ, 3 ಮ್ಯಾಚು ಕನ್ಸಿಸ್ಟೆಂಟಾಗಿ ಆಡೋದಿದೆಯಲ್ಲ, ಸೊ ಇದು ಜಸ್ಟ್ ಅನ್ಬಿಲೀವಬಲ್ ಅಂತ ಹಾಕೊಂಡಿದ್ರೆ. ವಾಟ್ ಎ ರಿಮಾರ್ಕಬಲ್ ಟೂರ್ನಮೆಂಟ್ ಫ್ರಮ್ ದ ಮೋಸ್ಟ್ ವೆಲ್ ಡಿಸರ್ವ್ಡ್ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಆ್ಯಂಡ್ ಸಂಜು ಸ್ಯಾಮ್ಸನ್ ಅಂತ ಟ್ಯಾಗ್ ಮಾಡಿಬಿಟ್ಟು, ಯು ಪರ್ಫಾರ್ಮ್ ವೆನ್ ಇಟ್ ಮ್ಯಾಟರ್ಸ್ ದ ಮೋಸ್ಟ್, ರಿಯಲಿ ಹ್ಯಾಪಿ ಫಾರ್ ಯು ಚೇಟಾ ಅಂತ ಹಾಕೊಂಡಿದ್ದಾರೆ. ಸೊ ಸ್ಪೆಷಲ್ ಕ್ರೆಡಿಟ್ಸು ಆಬ್ವಿಯಸ್ಲಿ ಜಸ್ಪ್ರೀತ್ ಬುಮ್ರಾಗೂ ಕೂಡ ಹೋಗುತ್ತೆ. ಸೊ ಎಲ್ಲರಿಗೂ ಕೂಡ ಹೋಗುತ್ತೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಕಂಪ್ಲೀಟ್ ಟೀಮ್ ಎಫರ್ಟಿಂದ ಗೆದ್ದಿರೋದು ಒಂದು ಟೂರ್ನಮೆಂಟ್ನ. ಏನು ಸಿಂಗಲ್ ಹ್ಯಾಂಡೆಡ್ ಆಗಿ ಒಬ್ಬೊಬ್ಬರೇ ಎತ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಮ್ಯಾಚ್ನು ಅಂತಲ್ಲ. ಖಂಡಿತ ಈ ಒಂದು ಟೂರ್ನಮೆಂಟ್ನ ಗೆಲ್ಲಬೇಕು ಅಂತಂದರೆ ಎಲ್ಲರ ಪಾತ್ರನೂ ಕೂಡ ಖಂಡಿತ ಕ್ರೂಷಿಯಲ್ ಆಗಿದೆ. ನಿನ್ನೆ ಹೇಳಿದ್ದೀನಿ, ಎಲ್ಲರೂ ಕೂಡ ಕ್ರೆಡಿಟ್ ಕೊಟ್ಟಿದ್ದೀನಿ, ಯಾರ್ಯಾರು ಯಾವ ಥರ ಪರ್ಫಾರ್ಮ್ ಮಾಡಿದ್ರು, ಯಾರ್ಯಾರು ಯಾವ ಮ್ಯಾಚಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡೋದನ್ನು ಕೂಡ ಹೇಳಿದ್ದೀನಿ. ಸೊ ಇನ್ನೇನಿಲ್ಲ ಗುರು, ಸಂಜು ಸ್ಯಾಮ್ಸನು 321 ರನ್ನ ಹೊಡೆದರೆ 5 ಮ್ಯಾಚ್ನ ಆಡ್ಬಿಟ್ಟು ಏನು ಆ್ಯಾವ್ರೇಜ್ನ ಮೇಂಟೈನ್ ಮಾಡಿದರೆ, ಏನು ಸೈಕಗಳು. ಅದು ಇಂಥ ಒಂದು ಸ್ಟೇಜಲ್ಲಿ ಸಂಜು ಸ್ಯಾಮ್ಸನು ಆಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಯಾಕಂದರೆ ಲಾಸ್ಟ್ ಒಂದು ಸೀರೀಸ್ ಏನಾಗಿತ್ತು, ವರ್ಸ್ಟಾಗಿತ್ತು ಅವರ ಸೀರೀಸು. 5 ಮ್ಯಾಚ್ ಕೂಡ ಫ್ಲಾಪ್ ಆಗಿದ್ರು. ಅದಾದ ನಂತರ ಅವ್ರನ್ನ ಒಂಥರ 11ನೇ ಡ್ರಾಪ್ ಮಾಡಿಬಿಟ್ಟಿದ್ರು. ಒಂಥರ ನೋಡಿ, ಶುಭ್ಮನ್ ಗಿಲ್ ಬರ್ತಾ ಇದ್ದಂಗೆ ಅವ್ರನ್ನೂ ಕೂಡ ಒಂಥರ ಸ್ಕ್ವಾಡಿಂದನೇ ಒಂಥರ ಡ್ರಾಪ್ ಮಾಡಾಕ್ಬಿಟ್ಟಿದ್ರು. ಸ್ಕ್ವಾಡಲ್ಲಿ ಇದ್ರೂ ಕೂಡ ಚಾನ್ಸ್ನ ಕೊಡ್ತಾ ಇರಲಿಲ್ಲ. ಶುಭ್ಮನ್ ಗಿಲ್ನ ಕಳಿಸಿದ್ರು, ಮತ್ತೆ ಸಂಜು ಸ್ಯಾಮ್ಸನ್ ಹಾಕೊಂಡ್ರು. ಬಟ್ ಆ ಒಂದು ಲಾಸ್ಟ್ ಸೀರೀಸ್ ಏನಿತ್ತು ಅದು ಸಿಕ್ಕಾಪಟ್ಟೆ ಫ್ಲಾಪ್ ಆಗೋಗ್ಬಿಡ್ತು. ಆದರೂ ಇಂಡಿಯನ್ ಟೀಮ್ ಕಾನ್ಫಿಡೆನ್ಸ್ ಇತ್ತು, ಸಂಜು ಸ್ಯಾಮ್ಸನ್ನ ಸೆಲೆಕ್ಟ್ ಕೂಡ ಮಾಡಿತ್ತು ವರ್ಲ್ಡ್ ಕಪ್ಸಿಗೆ. ಬಟ್ ಆದ್ರೂ ಇವ್ರಿಗೆ ಅವಕಾಶ ಅನ್ನೋದು ಸಿಗ್ತಾ ಇರಲಿಲ್ಲ. ಇನಿಷಿಯಲಿ ಇಶಾನ್ ಕಿಶಾನ್ಗೆ ಮುಂದೆ ನೋಡ್ತಾ ಇದ್ರು. ರಿಂಕು ಸಿಂಗ್ ಅವರಿಂದ ಒಂದು ಆಪರ್ಚುನಿಟಿ ಅನ್ನೋದು ಕ್ರಿಯೇಟ್ ಆಯಿತು ಇವರಿಗೆ. ಅಲ್ಲಿಂದ ಹಿಂದಕ್ಕೆ ಹೋಗಲೇ ಇಲ್ಲ, ಹಿಂದೆ ಸರಿಲೇ ಇಲ್ಲ. ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಎಲಿವೇಶನ್ ಆಗಿ ಕೊಟ್ಟಿದ್ದು ಸಂಜು ಸ್ಯಾಮ್ಸನ್ನು. 97 ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಯಾವುದು ಅಂತಂದ್ರೆ ವೆಸ್ಟ್ ಇಂಡೀಸ್ ಅಗೇನ್ಸ್ಟು ನೆನ್ನೆ ಹೊಡೆದಿದ್ದು ಅಲ್ಲ, ಆ್ಯಂಡ್ ಸೆಮಿಫೈನಲ್ ಹೊಡೆದಿದ್ದು ಅಲ್ಲ. ಒನ್ ಆಫ್ ದ ಬೆಸ್ಟ್ ಯಾವುದು ಅಂತಂದರೆ 97 ಅಗೇನ್ಸ್ಟ್ ವೆಸ್ಟ್ ಇಂಡೀಸ್ ಏನಿದೆ, ಇದು ಒನ್ ಆಫ್ ದ ಗ್ರೇಟೆಸ್ಟ್ ಎಂಡಿಂಗ್ಸು. ಸೊ ಇದನ್ನಂತೂ ಯಾರು ಕೂಡ ಮರೆಯೋದಿಲ್ಲ. ನೆನ್ನೆ ಹೊಡೆದಿದ್ದು ಬಿಡಿ, ಎಲ್ಲರೂ ಚಚ್ತಾ ಇದ್ರು. ಆ ಟೈಮಲ್ಲಿ ಚಚ್ಚೋದು ಬೇರೆ. ಯಾರು ಚಚ್ತಾ ಇರೋಂಥ ಟೈಮಲ್ಲಿ, ಎಲ್ಲರೂ ಔಟ್ ಆಗಿರೋಂಥ ಟೈಮಲ್ಲಿ ಹೊಡೆಯೋದಿದೆಯಲ್ಲ, ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ನ ಕೊಡೋದಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್. ಅದಕ್ಕೋಸ್ಕರ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿರೋದು. ಸೊ ಯಾರು ಕೂಡ ಅನ್ಕೊಂಡಿರಲ್ಲ ಗುರು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಸಂಜು ಸ್ಯಾಮ್ಸನ್ ಆಗ್ತಾರೆ ಅಂತ. ಇನ್ಫ್ಯಾಕ್ಟ್ ಅವ್ರು 11 ಇರ್ತಾರೆ ಅಂತ ಅನ್ಕೊಂತಿರ್ಲಿಲ್ಲ. ಸಂಜು ಸ್ಯಾಮ್ಸನ್ಗೆ ಆಪರ್ಚುನಿಟಿ ಇಲ್ಲ, ಸಿಗಲ್ಲ. ಈ ಥರ ಟೀಮ್ ಇಟ್ಕೊಂಡು ಎಲ್ಲಿ ಸಿಗುತ್ತೆ ಆಪರ್ಚುನಿಟಿ ಅಂತಲೇ ಅನ್ಕೊಂತಿದ್ದು. ಬಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಲ್ಟಿಮೇಟ್ಲಿ ಅಟ್ ದ ಎಂಡ್ ಆಫ್ ದ ಡೇ ಆಗಿದ್ದಾರೆ ಅಂತಂದರೆ ಅವರ ಒಂದು ಸ್ಟ್ಯಾಂಡರ್ಡ್ಸ್ನ ತೋರಿಸುತ್ತೆ, ಯಾವ ರೇಂಜಿಗೆ. ಇನ್ಫ್ಯಾಕ್ಟ್ ಸಂಜು ಸ್ಯಾಮ್ಸನ್ಗೆ ಸಿಕ್ಕಾಪಟ್ಟೆ ಇವಾಗ ಕ್ರಿಟಿಸಿಸಮು ಬರ್ತಾಯಿತ್ತು. ಇನ್ಫ್ಯಾಕ್ಟ್ CSK ಕ್ರಿಟಿಸಿಸಮ್ ಬರ್ತಾಯಿತ್ತು. ಯಾವ ಥರ ಆಡ್ತಾಯಿದ್ರು ಅವರು ಲಾಸ್ಟ್ ಸೀರೀಸು 5 ಮ್ಯಾಚ್ ಫೇಲ್ ಆದ ನಂತರ CSKಗೆಲ್ಲ ಹಾಕೊಂಡು ಹೋಗಿದ್ದಾರೆ. ಯಾರನ್ನ ಕರ್ಕೊಂಬಂದ್ರಿ ಗುರು ನೀವು ನಮ್ಮ ಟೀಮಿಗೆ ಅಂತೆಲ್ಲ ಒಂಥರ ಬ್ಲೇಮ್ ಮಾಡ್ತಾರೆ CSKನ. ಬಟ್ CSK ಇವಾಗ ಸಿಕ್ಕಾಪಟ್ಟೆ ಹೆಮ್ಮೆ ಪಟ್ಬಿಟ್ಟಿರ್ತಾರೆ, ನಮ್ಮ ಟೀಮಿಗೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಬಂದಿದ್ದಾರೆ ಗುರು ಅಂತ. ಒಟ್ಟಲ್ಲಿ ಇದಂತೂ ಪಕ್ಕ. ಯಾವ ರೀತಿ ಜಸ್ಪ್ರೀತ್ ಬುಮ್ರಾ ಇಲ್ಲ ಅಂದ್ರೆ ನಾವು ವರ್ಲ್ಡ್ ಕಪ್ ಗೆಲ್ಲಕ್ಕೆ ಆಗ್ತಾ ಇರಲಿಲ್ವೋ, ಅದೇ ರೀತಿ ಇವರಿಲ್ಲ ಅಂದ್ರೂ ಕೂಡ, ಸಂಜು ಸ್ಯಾಮ್ಸನ್ ಇಲ್ಲ ಅಂದ್ರೂ ಕೂಡ ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಡಿಸರ್ವಿಂಗ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ನ ಕೊಟ್ಟಿರೋದು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನು ಅನಿಸ್ತು? ಸಂಜು ಸ್ಯಾಮ್ಸನ್ ಅವರಿಗೆ ಕೊಟ್ಟಿದ್ದು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡು ಡಿಸರ್ವಿಂಗಾ ಅಥವಾ ಬೇರೆಯವ್ರಿಗೆ ಯಾರಿಗಾರು ಕೊಡಬೇಕಾಗಿತ್ತಾ? ಕಾಮೆಂಟ್ ಸೆಕ್ಷನ್ ಹಾಕಿ.